Hello dear students, welcome to the online class. Today we are going to understand the last concepts of the chapter, that is price elasticity of demand, and one more question for 5 marks. Okay, so that two concepts we are going to discuss in this class, and today I am going to complete the second chapter, that is the theory of consumer behavior. ವಿದ್ಯಾರ್ಥಿಗಳೇ, ಇವತ್ತು ಎರಡನೇ ಅಧ್ಯಾಯದ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಧ್ಯಾಯದ ಕೊನೆಯ ಭಾಗಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ವಿ. ಅದರಲ್ಲಿ ಮೊದಲನೇದು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತು 5 ಅಂಕದ ಒಂದು ಪ್ರಶ್ನೆ, ಅಸೈನ್ಮೆಂಟ್ ಕ್ವಶನ್ ಅಂತ ಕರಿತೀವಿ. ಅದಕ್ಕೆ ಆ 5 ಅಂಕದ ಪ್ರಶ್ನೆಗೆ ಉತ್ತರವನ್ನ ಇವತ್ತು ನೋಡಿಕೊಂಡು ಇವತ್ತು ಈ ಎರಡನೇ ಅಧ್ಯಾಯವನ್ನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ಗಳಲ್ಲಿ 3ನೇ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಇದ್ರ ಮೇಲೆ 2 ಅಂಕದ ಪ್ರಶ್ನೆ ಇದೆ ನಿಮಗೆ. ನಿಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ 2 ಅಂಕದ ಪ್ರಶ್ನೆ ಇದೆ. ಆ 2 ಅಂಕ ಮತ್ತು 1 ಅಂಕದ ಕೂಡ ಒಂದು ಪ್ರಶ್ನೆ ಇದೆ. ಆ 2 ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಸೊ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಮೀನ್ಸ್ changes in the quantity demanded with respect to changes in the price. Changes in the quantity demanded with respect to changes in the price. It means that whatever may be the change in price, it will affect on the quantity demanded. It will affect on the quantity demanded. So in last class, in the law of demand, we saw that whenever there is a change in price, the demand will also change. But we can't know how much change in price will affect on demand. ಅಂತಂದ್ರೆ ನಾವು ಬೇಡಿಕೆ ಒಂದು ನಿಯಮದಲ್ಲಿ ನೋಡಿದ್ವಿ, ಬೆಲೆಯಲ್ಲಿ ಬದಲಾವಣೆ ಆಗೋದ್ರಿಂದ ಬೇಡಿಕೆಯಲ್ಲಿ ಕೂಡ ಬದಲಾವಣೆ ಆಗ್ತದ. ಅಂದ್ರೆ ಬೆಲೆ ಹೆಚ್ಚಾಗೋದ್ರಿಂದ ಬೇಡಿಕೆ ಕಡಿಮೆ ಆಗ್ತದ, ಬೆಲೆ ಕಡಿಮೆ ಆಗೋದ್ರಿಂದ ಬೇಡಿಕೆ ಹೆಚ್ಚಾಗ್ತದ ಅಂತ ಹೇಳಿ ನಾವು ತಿಳ್ಕೊಂಡಿದೀವಿ. ಆದರೆ ಆ ಬೆಲೆಗೆ ತಕ್ಕಂತೆ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗ್ತದ ಅನ್ನೋದನ್ನ ನಾವಲ್ಲಿ ನೋಡಿರಲಿಲ್ಲ. ಸೊ ಅದನ್ನ ನಾವು ಇವತ್ತು ನೋಡ್ತಾ ಇದೀವಿ. ಅಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಬೆಲೆಯಲ್ಲಿ ಆದಂತಹ ಬದಲಾವಣೆಗೆ ತಕ್ಕಂತೆ, ಬೆಲೆಯಲ್ಲಿ ಆದಂತಹ ಬದಲಾವಣೆಗೆ ತಕ್ಕಂತೆ ಬೇಡಿಕೆಯ ಪ್ರಮಾಣದಲ್ಲಿನ ಬದಲಾವಣೆ, ಬೇಡಿಕೆಯ ಪ್ರಮಾಣದಲ್ಲಿನ ಬದಲಾವಣೆಗೆ ನಾವು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿ ಕರಿತೀವಿ. ಅಂದ್ರೆ ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆಗೋದ್ರಿಂದ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗ್ತದ ಅನ್ನೋದನ್ನ ನಾವು ಶೇಕಡಾವಾರು ರೂಪದಲ್ಲಿ ಅದನ್ನ ಕಂಡುಹಿಡಿತೀವಿ. ಅಂದ್ರೆ ಶೇಕಡಾವಾರು ರೂಪದಲ್ಲಿ ಅದನ್ನ ಅಳತೆ ಮಾಡಲಾಗ್ತದ. ಅವಾಗ ನಮ್ಗೆ ಗೊತ್ತಾಗ್ತದ ಬೆಲೆಯಲ್ಲಿ ಎಷ್ಟು ಪ್ರಮಾಣದ ಬದಲಾವಣೆಯಿಂದಾಗಿ ಬೇಡಿಕೆಯಲ್ಲಿ ಎಷ್ಟು ಪ್ರಮಾಣದ ಬದಲಾವಣೆ ಆಗ್ತದ, ಅದು ಖಚಿತವಾಗಿ ನಮಗೆ ಬದಲಾವಣೆ ಗೊತ್ತಾಗ್ತದ. ಸೊ ಅದಕ್ಕೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದ್ರೆ ಬೆಲೆಯಲ್ಲಿನ ಬದಲಾವಣೆಗೆ ತಕ್ಕಂತೆ ಬೇಡಿಕೆಯ ಪ್ರಮಾಣದಲ್ಲಿ ಆಗುವ ಬದಲಾವಣೆಗೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿ ಅಲ್ಲಿ ಕರಿತೀವಿ. ಸೊ ಅದರ ಒಂದು ಸೂತ್ರ ಅಂದ್ರೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹೆಂಗ್ ಕಂಡುಹಿಡಿದೀವಪ್ಪ ಅಂತಂದ್ರೆ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್, ಅದನ್ನ ಇಡಿ ಅಂತ ಕರಿತೀವಿ. ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಚೇಂಜ್ ಇನ್ ಡಿಮಾಂಡ್. Percentage change in demand. This triangular will represent the change. This triangular will represent the change. So percentage change in demand divided by percentage change in price. It means that whatever may be the change in price, how much will affect on demand, we can calculate with the help of this formula. So ವಿದ್ಯಾರ್ಥಿಗಳೇ, ಆ ಬೆಲೆಯಲ್ಲಿನ ಬದಲಾವಣೆಯಿಂದಾಗಿ ಬೇಡಿಕೆಯಲ್ಲಾಗುವ ಬದಲಾವಣೆಯನ್ನ ನಾವು ಒಂದು ಸೂತ್ರದ ಮೂಲಕ ಅದನ್ನು ಲೆಕ್ಕಾಚಾರ ಮಾಡ್ತೀವಿ. ಸೂತ್ರ ಏನಪ್ಪ ಅಂತಂದ್ರೆ ಇಡಿ, ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತಂದ್ರೆ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವ ಇಸ್ ಈಕ್ವಲ್ ಟು
ಪರ್ಸೆಂಟೇಜ್ ಚೇಂಜ್ ಇನ್ ಡಿಮಾಂಡ್ ಅಂತಂದ್ರೆ ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ. ಬೇಡಿಕೆಯಲ್ಲಿನ ಶೇಕಡಾವಾರು ಬದಲಾವಣೆ ಅಥವಾ ಬೇಡಿಕೆಯ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆ ಭಾಗಿಲೆ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ. ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ. ಈ ಒಂದು ಸೂತ್ರದ ಸರಳೀಕೃತ ಸೂತ್ರ, ದಿ ಸಿಂಪ್ಲಿಫೈಡ್ ಫಾರ್ಮುಲಾ ಅಂತ ಕರಿತೀವಿ. ಒಂದು ಸರಳೀಕೃತ ಸೂತ್ರವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದೀವಿ. ಆ ಸರಳೀಕೃತ ಸೂತ್ರ ಏನು ವ್ಯಕ್ತಪಡಿಸ್ತದೆ ಅಂತಂದ್ರೆ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಡಿವೈಡೆಡ್ ಬೈ ಇನಿಷಿಯಲ್ ಕ್ವಾಂಟಿಟಿ ಇಂಟು ಇನಿಷಿಯಲ್ ಪ್ರೈಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಪ್ರೈಸ್. ಅಂದ್ರೆ ಬೇಡಿಕೆಯಲ್ಲಿನ ಸ್ಥಿತಿಸ್ಥಾಪಕತ್ವ ಇಸ್ ಈಕ್ವಲ್ ಟು ಬೇಡಿಕೆಯ ಪ್ರಮಾಣದಲ್ಲಿನ ಬದಲಾವಣೆ ಭಾಗಿಲೆ ಆರಂಭಿಕ ಬೇಡಿಕೆ. ಅಂದ್ರೆ ಬೆಲೆ ಬದಲಾವಣೆ ಆಗೋಕ್ಕಿಂತ ಮುಂಚೆ ಬೇಡಿಕೆ ಪ್ರಮಾಣ ಎಷ್ಟಿತ್ತು, ಬೆಲೆ ಹೆಚ್ಚು ಅಥವಾ ಕಡಿಮೆ ಆಗೋದ್ರಿಂದ ಬೇಡಿಕೆ ಪ್ರಮಾಣದಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಗುಣಿಲೆ ಆರಂಭಿಕ ಬೆಲೆ ಭಾಗಿಲೆ ಬೆಲೆಯಲ್ಲಿ ಆದಂತಹ ಬದಲಾವಣೆ, ಬೆಲೆಯಲ್ಲಿ ಎಷ್ಟು ಪ್ರಮಾಣದ ಬದಲಾವಣೆ ಆಗಿದೆ ಅಂತ ಹೇಳಿ ನಾವಿಲ್ಲಿ ಆ ಒಂದು ಸರಳೀಕೃತ ಸೂತ್ರವನ್ನ ಬರೀತೀವಿ. ಸೊ ಪರೀಕ್ಷೆಯಲ್ಲಿ ನೀವು ಅರ್ಥ ಮತ್ತು ಈ ಸೂತ್ರ ಅಥವಾ ಈ ಸೂತ್ರ ಯಾವುದೋ ಒಂದು ಸೂತ್ರವನ್ನ ನೀವು ಬರೆದ್ರೆ ನಿಮ್ಮ ಪರೀಕ್ಷೆಯಲ್ಲಿ 2 ಅಂಕದ ಪ್ರಶ್ನೆ ಸಿಗ್ತಾ ಇದೆ. ಓಕೆ, ಇನ್ನ ಕೊನೆಯ ಭಾಗವನ್ನ ನಾವು ನೋಡ್ತಾ ಇದ್ದೀವಿ. ಐ ಹೋಪ್ ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಇರಬಹುದು. ಆ ಕ್ವಶನ್ ಬ್ಯಾಂಕ್ ಅಲ್ಲಿ 5 ಅಂಕದ ಪ್ರಶ್ನೆಯನ್ನ ಕೇಳಲಾಗಿದೆ. ಎಷ್ಟು ಅಂಕದೋ? 5 ಅಂಕದ ಪ್ರಶ್ನೆಯನ್ನ ಕೇಳಲಾಗಿದೆ. ಪ್ರಶ್ನೆ ಏನಂತಂದ್ರೆ, ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ. ಅಂದ್ರೆ ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭವಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಬಾಳೆಹಣ್ಣಿನ ಬೆಲೆ 5 ರೂಪಾಯಿ. ನಾನಿಲ್ಲಿ ಬರೀತೀನಿ. ಪ್ರೈಸ್ ಆಫ್ ಬನಾನಾ ₹5 ಮತ್ತು ಮಾವಿನ ಹಣ್ಣಿನ ಬೆಲೆ ₹10. ಪ್ರೈಸ್ ಆಫ್ ಮ್ಯಾಂಗೋ ಈಸ್ ₹10 ಆಗಿದ್ದು ಅನುಭೋಗಿಯ ಆದಾಯ ₹45 ಆಗಿದೆ. ಆದಾಯ ಅಂತಂದ್ರೆ ನಾವು ಎಂ ಅಂತ ಹೇಳಿ ಅನುಮೋದನೆ ಮಾಡ್ತೀವಿ, ಅದಕ್ಕೆ ಸೂಚನೆ ಕೊಡ್ತೀವಿ. ಸೊ ಅದು ಎಷ್ಟಿದೆ ಅಂತಂದ್ರೆ ₹40. ಓಕೆ, ಈ ಕೆಳಗಿನವುಗಳಿಗೆ ಉತ್ತರಿಸಿ. ಅಂದ್ರೆ ಕೆಳಗೆ 5 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನ ಕಂಡುಹಿಡಬೇಕಾಗಿದೆ. ಆದಾಯ ಎಷ್ಟಿದೆ? ₹40 ಇದೆ. ಬಾಳೆಹಣ್ಣಿನ ಬೆಲೆ ಎಷ್ಟಿದೆ? ₹5 ಇದೆ. ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ? ₹10 ಇದೆ. ಓಕೆ, ಪ್ರಶ್ನೆ 1 ಏನು? ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣುಗಳನ್ನು ಅನುಭವಿಸಬಹುದು? ಅಂದ್ರೆ ಅನುಭೋಗಿಯ ಬಳಿ ₹40 ಇದೆ. ಈ ₹40 ಅವನು ಎಲ್ಲ ಅಥವಾ ಈ ₹40 ಕೇವಲ ಬಾಳೆಹಣ್ಣನ್ನ ಕೊಂಡ್ಕೊಳ್ಳಿಕ್ಕೆ ಖರ್ಚು ಮಾಡಿದರೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅನುಭೋಗಿ ಇರುವಂತಹ ₹40 ಆದಾಯದಲ್ಲಿ ಕೇವಲ ಬಾಳೆಹಣ್ಣನ್ನ ಕೊಂಡ್ಕೊಂಡಂತಂದ್ರೆ ಅವನಿಗೆ ಎಷ್ಟು ಬಾಳೆಹಣ್ಣುಗಳನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಸೊ ಇಲ್ಲಿ ಬಾಳೆಹಣ್ಣಿನ ಬೆಲೆ ಎಷ್ಟಿದೆ? ₹5 ಇದೆ. ಈ ₹40 ₹5 ಬೆಲೆ ಇದ್ದಾಗ, ₹40 ಆದಾಯದಲ್ಲಿ ₹5 ಬೆಲೆ ಇದ್ದಾಗ ಅವನು ಎಷ್ಟು ಬಾಳೆಹಣ್ಣುಗಳನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಇದಕ್ಕೆ ಉತ್ತರಗಳನ್ನ ಬರೀತಾ ಇದ್ದೀವಿ. ಆನ್ಸರ್ಸ್, ಮೊದಲನೇ ಪ್ರಶ್ನೆಗೆ ಉತ್ತರ. ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ M = P × Q. M ಅಂದ್ರೆ ಆದಾಯ, P ಅಂದ್ರೆ ಬೆಲೆ. ಓಕೆ, M ಎಷ್ಟಿದೆ? ₹40 ಇದೆ. P ಎಷ್ಟಿದೆ? ₹5 ಇದೆ. ಸೊ ಈ ₹5 ₹40 ಆದಾಯ ಇದ್ದಾಗ ನಾವು ಎಷ್ಟು ಬಾಳೆಹಣ್ಣುಗಳನ್ನ ಕೊಂಡುಕೊಳ್ಳಬಹುದು, ಎಷ್ಟು ಬಾಳೆಹಣ್ಣುಗಳನ್ನ ಅನುಭೋಗಿಸಬಹುದು ಅನ್ನೋ ಪ್ರಶ್ನೆ ಇದೆ. ಸೊ
ಇದನ್ನ ಹೆಂಗ್ ಬಿಡಿಸ್ತೀವಿ ಅಂತಂದ್ರೆ m is equal to 40. ಏಕೆ m ಅಂತಂದ್ರೆ ಎಷ್ಟಿದೆ 40 ರೂಪಾಯಿ ಇದೆ. p is equal to 5 divided by q. ಓಕೆ, ಸೊ ಇಲ್ಲಿ 40 is equal to 5 q ಅಂತ ಆಗ್ತದ. ನಮ್ಗೆ ಏನ್ ಕಂಡುಹಿಡಿಯಬೇಕಾಗಿದೆ ಈಗ q ಕಂಡುಹಿಡಿಯಬೇಕಾಗಿದೆ. ಓಕೆ, ಸೊ ಇಲ್ಲಿ ನಾವು q ಅನ್ನ ಬೇರೆ ಕಡೆಗೆ ತಗೊಂಡ್ರೆ ನಮಗೆ 40/5 ಸಿಗ್ತದ. ಉತ್ತರ 40/5 8. ಇಲ್ಲಿ ಬಾಳೆಹಣ್ಣಿನ ಬೇಡಿಕೆ ಪ್ರಮಾಣ ಬಾಳೆಹಣ್ಣನ್ನು ಎಷ್ಟು ಅನುಭವಿಸ್ತಾನೆ ಅಂತಂದ್ರೆ 8ರಷ್ಟು ಅನುಭವಿಸ್ತಾನೆ. ಅಂದ್ರೆ 40 ರೂಪಾಯಿ ಆದಾಯ ಇದ್ದಾಗ 5 ರೂಪಾಯಿ ಬೆಲೆ ಇತ್ತಪ್ಪ ಅಂತಂದ್ರೆ ಎಷ್ಟು ಬಾಳೆಹಣ್ಣುಗಳನ್ನು ಕೊಂಡ್ಕೊಳ್ಬಹುದು? 8 ಬಾಳೆಹಣ್ಣುಗಳನ್ನ ಕೊಂಡ್ಕೊಳ್ಬಹುದು. 8 × 5 40. 8 × 5 40. ಓಕೆ, ಇನ್ನ ಬಿ ಎರಡನೇ ಪ್ರಶ್ನೆ, ಸೇಮ್ ಪ್ರಶ್ನೆ ಆಗಿದ್ದದು ಕೂಡ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭೋಗಿಸಬಹುದು? ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭೋಗಿಸಬಹುದು? ವಿದ್ಯಾರ್ಥಿಗಳೇ, ಅನುಭೋಗಿ ಹತ್ರ ಆದಾಯ ಎಷ್ಟಿದೆ? 40 ರೂಪಾಯಿ ಇದೆ. ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ? 10 ರೂಪಾಯಿ ಇದೆ. ಸೊ ಈ 40 ರೂಪಾಯಿ ಆದಾಯದಲ್ಲಿ 10 ರೂಪಾಯಿ ಬೆಲೆ ಇದ್ದಾಗ, ಮಾವಿನ ಹಣ್ಣಿನ ಬೆಲೆ ಇದ್ದಾಗ ಎಷ್ಟು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ನೆಕ್ಸ್ಟ್ ದಿ ಸೇಮ್ ಫಾರ್ಮುಲಾ, m is equal to p into q. ಈ ರೀತಿ ಪರೀಕ್ಷೆಯಲ್ಲಿ ನೀವು ಬಿಡಿಸಬೇಕು. ಅಂದಾಗ ನಿಮಗೆ ಪೂರ್ತಿಯಾಗಿ 5 ಅಂಕ ಸಿಗ್ತಾ ಇದೆ. ನೀವು ಡೈರೆಕ್ಟ್ ಆಗಿ ಉತ್ತರಗಳನ್ನ ಬರೀತಾ ಹೋದ್ರೆ ನಿಮಗೆ ಪ್ರಶ್ನೆಗೆ ಆನ್ಸರ್ ಅಥವಾ ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ನೆಕ್ಸ್ಟ್ m is equal to 40. p ಎಷ್ಟಿದೆ ಈಗ? 10 ರೂಪಾಯಿ ಇದೆ ಇಂಟು q. ಓಕೆ, ಸೊ 40 divided by 10 q ಅಂತ ಮಾಡ್ತೀವಿ. ನಾವು q ಕಂಡುಹಿಡಬೇಕಾದ್ರೆ q ಅನ್ನ ಬೇರ್ಪಡಿಸ್ತೀವಿ. 40 divided by 10 is equal to 5. ಅಂದ್ರೆ 40 ರೂಪಾಯಿ ಆದಾಯದಲ್ಲಿ 10 ರೂಪಾಯಿ ಬೆಲೆ ಇತ್ತಂತಂದ್ರೆ ನಾವು ಎಷ್ಟು ಕೊಂಡ್ಕೊಳ್ತೀವಿ? 5 ಮಾವಿನ ಹಣ್ಣುಗಳನ್ನ ಕೊಂಡ್ಕೊಳ್ತೀವಿ. 10 × 5 4 ಕೊಂಡ್ಕೊಳ್ತೀವಿ. ಸಾರಿ, 4 ಕೊಂಡ್ಕೊಳ್ತೀವಿ. ಸೊ 10 × 4 40 ರೂಪಾಯಿ ಆಗ್ತದ. ಹಾಗಾಗಿ ಕೇವಲ ಮಾವಿನ ಹಣ್ಣನ್ನು ಕೊಂಡ್ಕೊಂಡ್ರೆ 4 ಕೊಂಡ್ಕೊಳ್ತೀವಿ. ಕೇವಲ ಬಾಳೆಹಣ್ಣನ್ನು ಕೊಂಡ್ಕೊಂಡ್ರೆ 8 ಕೊಂಡ್ಕೊಳ್ತೀವಿ. ಮೂರನೇ ಪ್ರಶ್ನೆಗೆ ಉತ್ತರ ಅದು ಸಿ ಅಂತ ಹೇಳ್ಬೋದು. ಇಲ್ಲಿ ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ? ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ? ಸೊ ನಾವು ಈಗಾಗಲೇ ಬಜೆಟ್ ಕಾನ್ಸೆಪ್ಟ್ ಅನ್ನು ನೋಡಿದ್ದೀವಿ. ಓಕೆ, ಬಜೆಟ್ ಕಾನ್ಸೆಪ್ಟ್ ಅನ್ನ ನೋಡಿದೀವಿ. ಸೊ ಅಲ್ಲಿ ಬಜೆಟ್ ರೇಖೆ ಏನಾಗಿರ್ತದ? ಕೆಳಮುಖ ಇಳಿಜಾರನ್ನ ಹೊಂದಿರ್ತದ. ಯಾಕೆ ಕೆಳಮುಖ ಇಳಿಜಾರನ್ನ ಹೊಂದಿರ್ತದ? ವಿದ್ಯಾರ್ಥಿಗಳೇ, ಯಾಕೆ ಕೆಳಮುಖ ಇಳಿಜಾರನ್ನ ಹೊಂದಿರ್ತದ? ಕಾರಣ, ಒಂದು ವಸ್ತುವನ್ನು ಹೆಚ್ಚಿಗೆ ಪಡಿತಾ ಹೋದಂತೆ, ನಾವು ನೋಡಿದೀವಿ ಉದಾಹರಣೆಯನ್ನ, ಒಂದು ವಸ್ತುವನ್ನ ಹೆಚ್ಚಿಗೆ ಪಡಿತಾ ಹೋದಂತೆ ಇನ್ನೊಂದು ವಸ್ತುವನ್ನ ಬಿಟ್ಟು ಕೊಡಬೇಕಾಗ್ತದ. ಆ ಕಾರಣಕ್ಕಾಗಿ ಬಜೆಟ್ ರೇಖೆ ಏನಾಗಿರ್ತದೆ? ಅದು ಕೆಳಮುಖ ಇಳಿಜಾರನ್ನು ಹೊಂದಿರುತ್ತದೆ. ಇಲ್ಲಿ ಉತ್ತರ ಏನ್ ಬರೀತೀರಿ? ಬಜೆಟ್ ಲೈನ್, the budget line is downward sloping. Budget line is downward sloping. ಅದನ್ನ ಡಯಾಗ್ರಾಮ್ ತೆಗೆದ ಅದರ ಕೆಳಗಡೆ ಅಥವಾ ಅದರ ಪಕ್ಕದಲ್ಲಿ ನೀವೇನು ಬರೀಬೇಕು? ಬಜೆಟ್ ರೇಖೆಯ ಇಳಿಜಾರು ಕೆಳಮುಖವಾಗಿರುತ್ತದೆ ಅಂತ ಹೇಳಿ ಬರೀಬೇಕು. ಏನಾಗಿರ್ತದೆ? ಕೆಳಮುಖವಾಗಿರುತ್ತದೆ ಅಂತ ಹೇಳಿ ನೀವಲ್ಲಿ ಬರೀಬೇಕು. ಇನ್ನ 4ನೇ ಪ್ರಶ್ನೆ,
ಡಿ. ನಾಲ್ಕನೇ ಪ್ರಶ್ನೆ ಡಿ. ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ ಅಂತ ಪ್ರಶ್ನೆ ಇದೆ. ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲ ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನ್ ಬರಬೇಕು? ನಾವು ಈಗಾಗಲೇ ನೋಡಿದೀವಿ. ಬಜೆಟ್ ರೇಖೆ ಮೇಲೆ ಏನೇನು ಸಂಯೋಜನೆಗಳನ್ನ ಕೊಟ್ಟಿರ್ತಾರ ಆ ಎಲ್ಲಾ ಸಂಯೋಜನೆಗಳು ಎದಕ್ಕೆ ಸಮನಾಗಿರ್ತಾವ? ಅನುಭೋಗಿಯ ಆದಾಯಕ್ಕೆ ಸಮನಾಗಿರ್ತಾವ. ಒಳಗಡೆ ಇರುವಂತಹ ಬಿಂದುಗಳು, ಬಜೆಟ್ ರೇಖೆ ಕೆಳಗಡೆ ಇರುವಂತಹ ಬಿಂದುಗಳು ಅನುಭೋಗಿಯ ಆದಾಯಕ್ಕಿಂತ ಕಡಿಮೆ ವೆಚ್ಚದ್ದಾಗಿರ್ತಾವ ಅಂತ ನೋಡಿದೀವಿ. ಮೇಲ್ಭಾಗದಲ್ಲಿರುವಂತಹ ಬಿಂದುಗಳು ಅನುಭೋಗಿಯ ಆದಾಯಕ್ಕೆ ವೆಚ್ಚ ಅಥವಾ ಹೆಚ್ಚಿನ ವೆಚ್ಚಕ್ಕೆ ಸಮನಾಗಿರುತ್ತವೆ ಅಂತ ನೋಡಿದೀವಿ. ಅಂದ್ರೆ ಈ ಬಜೆಟ್ ರೇಖೆ ಮೇಲೆ ಇರುವಂತಹ ಬಿಂದುಗಳನ್ನು ನಾವು ಪರಿಗಣಿಸಿದರೆ ಆ ಬಜೆಟ್ ರೇಖೆ ಮೇಲೆ ಇರುವಂತಹ ಅಥವಾ ಮೇಲ್ಭಾಗದಲ್ಲಿ ಇರುವಂತಹ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುವುದಿಲ್ಲ, ಅದಕ್ಕಿಂತ ಹೆಚ್ಚಿನ ವೆಚ್ಚವನ್ನು ಹೊಂದಿರುವಂತಹ ಸಂಯೋಜನೆ ಆಗಿರ್ತಾವ. ಹಾಗಾಗಿ ಈ ಬಜೆಟ್ ರೇಖೆ ಮೇಲೆ ಇರುವಂತಹ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಂತ ಹೇಳಿ ನೀವಲ್ಲಿ ಬರೀಬೇಕು. ಉತ್ತರ ಡಿಗೆ ಉತ್ತರ ಏನ್ ಬರೀತೀರಿ? ಎಸ್, ಆಲ್ ದಿ bundles on the budget line are equal to the consumer's income. ಅಂದ್ರೆ ಬಜೆಟ್ ರೇಖೆ ಮೇಲಿರುವಂತಹ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಂತೇಳಿ ಬರೀಬೇಕು. ಉತ್ತರ ನೀಡ್ತೀರಿ? ಹೌದು, ಬಜೆಟ್ ರೇಖೆ ಮೇಲಿರುವಂತಹ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಂತ ಬರೆದಾಗ ನಿಮ್ಗೆ 1 ಮಾರ್ಕ್ಸ್ ಸಿಗ್ತಾ ಇದೆ. ಇನ್ನ ಕೊನೆಯ ಪ್ರಶ್ನೆ, ಅದರಲ್ಲಿ ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆಯೇ? ಇದು ಸರಿಯೇ ಅಂತ ಕೇಳ್ತಾರೆ. ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ, ಇದು ಸರಿಯೇ? ನಾವು ನೋಡಿದೀವಿ ಬಜೆಟ್ ರೇಖೆಯಲ್ಲಿ. ಇದು ಬನಾನಾ ನೋಡ್ತೀವಿ, ಇಲ್ಲಿ ಮ್ಯಾಂಗೋ ನೋಡ್ತೀವಿ. ಓಕೆ, ನಾನಿಲ್ಲಿ ಸ್ವಲ್ಪ ಅಳಿಸ್ತೀನಿ ಇದನ್ನ. ನಾವು ಇದಕ್ಕೆ 1 2 3 4 5 ಅಂತ ಕೊಡೋಣ. 1 2 3 4 5 ಅಂತೇಳಿ ಕೊಡೋಣ. ಓಕೆ, ಸೊ ಬಾಳೆಹಣ್ಣಿನ ಸಂಖ್ಯೆ ಹೆಚ್ಚಾಗ್ತಾ ಹೋದ್ರೆ, ಅಂದ್ರೆ ಬಾಳೆಹಣ್ಣಿನ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತಾ ಹೋದ್ರೆ ಮಾವಿನ ಹಣ್ಣಿನ ಬೇಡಿಕೆ ಪ್ರಮಾಣ ಏನಾಗ್ತದ? ಕಡಿಮೆ ಆಗ್ತಾ ಹೋಗ್ತದ ಅನ್ನೋದನ್ನ ನಾವು ನೋಡಿದೀವಿ ಬಜೆಟ್ ರೇಖೆಯಲ್ಲಿ. ಓಕೆ, ಹಾಗಾಗಿ ಬಾಳೆಹಣ್ಣಿನ ಹೆಚ್ಚುವರಿಯಾಗಿ ಪಡಿತಾ ಹೋದಂತೆ ಮಾವಿನ ಹಣ್ಣಿನ ಸ್ವಲ್ಪ ಪ್ರಮಾಣವನ್ನು ಬಿಟ್ಟು ಕೊಡಬೇಕಾಗುತ್ತದೆ, ಇದು ಸರಿಯಾಗಿದೆ ಅಂತ ಹೇಳಿ ಬರೀಬೇಕು. ಸೊ ಹಾಗಾಗಿ ಉತ್ತರ ಏನ್ ಬರೀತೀರಿ? ಎಸ್, ಇಟ್ ಈಸ್ ಟ್ರೂ. ಹೌದು, ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಇನ್ ಆರ್ಡರ್ ಟು ಗೆಟ್ an additional ಅಂದ್ರೆ ಒಂದು ಹೆಚ್ಚುವರಿ additional unit of mango, ಮಾವಿನ ಹಣ್ಣಿನ ಒಂದು ಹೆಚ್ಚುವರಿ ಘಟಕವನ್ನು ಪಡೆಯಲಿಕ್ಕೆ an additional unit of banana, some amount of
mangoes has to be foregone. ಅಂದ್ರೆ ಬಾಳೆಹಣ್ಣಿನ ಒಂದು ಹೆಚ್ಚುವರಿ ಘಟಕವನ್ನು ಪಡೆಯಲು ಮಾವಿನ ಹಣ್ಣಿನ ಕೆಲವು ಘಟಕಗಳನ್ನು ನಾವು ಬಿಟ್ಟು ಕೊಡಬೇಕಾಗುತ್ತದೆ ಅಂತ ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಸಿಗ್ತದೆ. ಹೀಗೆ ಪ್ರತಿಯೊಂದು ಪ್ರಶ್ನೆಗೆ ನೀವು ಉತ್ತರಗಳನ್ನ ಕೊಡ್ತಾ ಹೋದಾಗ ನಿಮಗೆ ಒಂದೊಂದು ಅಂಕ ಸಿಗ್ತಾ ಇದೆ. ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ಇದ್ರ ಮೇಲೆ? 5 ಮಾರ್ಕ್ಸ್ ಇದೆ, 5 ಅಂಕ ಇದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಮ್ಮ 2ನೇ ಅಧ್ಯಾಯ ಮುಕ್ತಾಯಗೊಳ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕಂತಂದ್ರೆ, ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಇದೆ ಈಗಾಗಲೇ. ಆ ಕ್ವಶನ್ ಬ್ಯಾಂಕ್ ನಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ, 2 ಅಂಕ, 4 ಅಂಕ, 6 ಮತ್ತು 5 ಅಂಕಗಳ ಪ್ರತಿಯೊಂದು ಪ್ರಶ್ನೆಗೆ ಒಂದು ಸಪರೇಟ್ ನೋಟ್ಬುಕ್ ಮಾಡ್ರಿ ಅಂತ ಹೇಳಿದ್ದೆ. ಆ ಸಪರೇಟ್ ನೋಟ್ಬುಕ್ ನಲ್ಲಿ ನೀವೇನ್ ಮಾಡಬೇಕು? ಬರಿಬೇಕು. ಅದರಲ್ಲಿ ಏನಾದ್ರು ತೊಂದರೆಗಳಿದ್ರೆ ನನ್ನ ಹತ್ರ ನೀವು ಫೋನ್ ಮೂಲಕ ಅದನ್ನ ತಿಳ್ಕೊಂಡು ಅದನ್ನ ಬರೀರಿ. ಅದನ್ನ ಕ್ಲಾಸ್ಗಳು ಪ್ರಾರಂಭ ಆದ್ಮೇಲೆ ನಾವು ಕಾಲೇಜಿನಲ್ಲಿ ಅದನ್ನ ವೆರಿಫೈ ಮಾಡ್ತಾ ಇರ್ತೀವಿ, ಚೆಕ್ ಮಾಡ್ತಾ ಇರ್ತೀವಿ. ಸೊ ಈ 2ನೇ ಅಧ್ಯಾಯದಲ್ಲಿ ಏನೇ ತೊಂದರೆ ಇದ್ರು, ಯಾವ್ದಾದ್ರು ಪ್ರಶ್ನೆಗಳು ನಿಮಗೆ ಕಾಡ್ತಾ ಇದ್ರೆ ತಾವೇನ್ ಮಾಡ್ಬೇಕಂದ್ರೆ ನನ್ನ ವೈಯಕ್ತಿಕ ನಂಬರ್ಗೆ ಫೋನ್ ಮಾಡಿ ಅವುಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು. ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು 3ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದೀವಿ. ಅದು ಪ್ರೊಡಕ್ಷನ್ ಅಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚ ಅಂತ ಹೇಳಿ. ಇನ್ನೊಂದು ವಿಷಯ ನಿಮಗೆ ನಿಮ್ಮ ಮುಂದೆ ನಾನು ಹೇಳಿಕೆ ಬಯಸ್ತೀನಿ. ಮೊಬೈಲ್ಗಳಲ್ಲಿ ಕೆಲವಷ್ಟು ಸುದ್ದಿ ಬರ್ತಾ ಇದೆ. ಏನು, ಸಿಲೆಬಸ್ ಅನ್ನ 30% ಇದ್ದದ್ದು 40%ಕ್ಕೆ ಇನ್ನೂ ಕಡಿಮೆ ಮಾಡಿದಾರೆ ಅಂತೇಳಿ. ಹೌದಾ? ಸೊ ಆ ಸುದ್ದಿಗೆ ಇನ್ನೂ ಇಲಾಖೆ ಕಡೆಯಿಂದ ಖಚಿತವಾದಂತಹ ಮಾಹಿತಿ ನಮ್ಮ ಕಾಲೇಜಿಗಾಗಿರ್ಬೋದು ಅಥವಾ ನಮಗಾಗಿರ್ಬೋದು ಇನ್ನೂ ದೊರಕಿಲ್ಲ. ಓಕೆ, ಸೊ ಮುಂಚೆ ಸರ್ಕಾರ ಏನ್ ಮಾಡಿತ್ತು, ಇಲಾಖೆ ಏನ್ ಮಾಡಿತ್ತು, ಕೇವಲ 30% ಸಿಲೆಬಸ್ ಅನ್ನ ಡಿಡಕ್ಟ್ ಮಾಡಿತ್ತು. ಹೆಚ್ಚಿನ ಸಿಲೆಬಸ್ ಡಿಡಕ್ಟ್ ಮಾಡಿದೆಯೋ ಇಲ್ಲೋ ಅನ್ನುವಂತ ಸುದ್ದಿ ನಮಗೆ ಇನ್ನೂ ಇಲಾಖೆ ವತಿಯಿಂದ ಬಂದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಯಾವುದೇ ಸುಳ್ಳು ಸುದ್ದಿಗೆ ತಲೆಯನ್ನ ಕೆಡಿಸ್ಕೊಳ್ಳದೆ ನಿಮಗೆ ನಾವು ಏನ್ ಪಾಠ ಮಾಡ್ತಾ ಇದೀವಿ ಆ ಪಾಠದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ರಿ. ಆಮೇಲೆ ನಿಮ್ಗೆ ಏನಾದ್ರು ತಿಳಿದೇ ಇದ್ದಲ್ಲಿ ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, ನಮಗೆ ಸಂಪರ್ಕ ಮಾಡಬಹುದು. ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಥ್ಯಾಂಕ್ ಯು.